ಸ್ವಲ್ಪನಾದರೂ ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ನನಗೆ ನಿಜ ಆಗೋದಿಲ್ಲ. ಲೈಟಾಗಾದ್ರೂ ಇರಬೇಕು. ಹೇ ಜೈ ಶ್ರೀರಾಮ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನಾನು ಬ್ಯಾಗಿಟ್ಟು ವಾರ್ಮಪ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ತಲೆಗೆ ಎಣ್ಣೆ ತಟ್ಕೊಂಡು ನಾನು ತಲೆ ಬಾಚ್ಕೊಂಡು ಬಂದಿದ್ದೀನಿ. ಏನೋ ಒಂಥರ ಕಾಣ್ತಿದೆ, ಫೇಸ್ ಎಲ್ಲ ಎಣ್ಣೆ. ವಾರ್ಮಪ್ ಮುಗಿಸಿ ನಾನು ಥ್ರೆಡ್ಮಿಲ್ ಹತ್ತಿದ್ದೀನಿ. ಥ್ರೆಡ್ಮಿಲ್ ಮಾಡೋಕ್ಕಾಗ್ತಿಲ್ಲ, ಯಾಕೋ ತಲೆ ಸುತ್ತು ಮತ್ತು ವಾಮಿಟ್ ಬಂದಂಗೆ ಆಗ್ತಿದೆ. ಆದ್ರೂ ನೋಡೋಣ, ಲೈಟಾಗಿ ಮಾಡೋಣ, ವಾರ್ಮಪ್ ಆಗಿದೆಯಲ್ಲ ಅಂತ ಹೇಳಿ ನಾನು ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೂ ಬಿಡಲಿಲ್ಲ, ನಾನು ಅರ್ಧ ಗಂಟೆ ಥ್ರೆಡ್ಮಿಲ್ ಮಾಡಿ ಮುಗಿಸ್ದೇಲೆ ನಿಧಾನಕ್ಕೇ. ಆದ್ರೂ ಆಗಲಿಲ್ಲ, ಬೇರೆ ಏನು ವರ್ಕೌಟು ಮಾಡೋಕ್ಕಾಗಲಿಲ್ಲ. ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬಂದಿಲ್ಲಿ ತಲೆ ಸುತ್ತು ಬರ್ತಿರೋದ್ರಿಂದ ಬಂದಿಲ್ಲಿ ಕೂತಿದ್ದೀನಿ. ನಾನು ತಲೆ ಸುತ್ತು ಯಾಕೆ ಬರ್ತಿದೆ ಅಂತಂದರೆ ನನಗೆ ಪಿರಿಯಡ್ ಪ್ರಾಬ್ಲಮ್. ನಾನು ಜಿಮ್ಮಿಗೆ ಬಂದಮೇಲೆ ನನಗೆ ಗೊತ್ತಾಯಿತು ನಾನು ಮನೆಗೆ ಹೋಗಬೇಕು ಬೇಗ ಅಂತ ಹೇಳಿ. ನೋಡಿ, ಒಂದು ಚೂರು ಕೂಡ ನೀರು ಕುಡ್ದಿಲ್ಲ. ಯಾಕೆ ಅಂತಂದರೆ ವಾಮಿಂಟ್ ಆಗ್ತಾನೆ ಇತ್ತು ನನಗೆ. ಹಾಗಾಗಿ ನಾನು ನೀರು ಕೂಡ ಸಹ ಕುಡ್ದಿಲ್ಲ. ಮನೆಗೆ ಹೋಗ್ತಾ ಇದ್ದೀನಿ. 6 ಗಂಟೆಗೆಲ್ಲನೂ ಬಂದುಬಿಟ್ಟೆ ನಾನು. ಇಲ್ಲಿ ಬಂದು ಇಲ್ಲಿ ಕಾಂಪೌಂಡ್ ಹತ್ರ ಗೇಟ್ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಯಾಕೆ ಅಂತಂದರೆ ನಾನು ತಲೆ ಚಕ್ಕರ್ ಬಂದು ಬಿದ್ದೋಗ್ತಿದ್ದೆ. ಹಾಗಾಗಿ ಇಲ್ಲೇ ನಿಂತ್ಕೊಂಡೆ. ಆಮೇಲೆ ಬಂದೆ ಮನೆಗೆ ನಾನು. ಬನ್ನಿ ಗೈಸ್, ನೆನ್ನೆ ಹಾಕಿದ ಗಿಡ ತೋರಿಸ್ತೀನಿ. ಮನೆ ಒಳಗಡೆ ಹೋಗೋಕ್ಕೂ ಮೊದಲು ನಿಮಗೆ ಗಿಡ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲೇ ಹಾಕಿದ್ದೀನಿ ನೋಡಿ. ಇಲ್ಲೊಂದು, ಅಲ್ಲೊಂದು, ಆ ಕಡೆ ಗಿಡ ಹತ್ರ ಒಂದು, ಅಲ್ಲೊಂದು ಹಾಕಿದ್ದೀನಿ. ತೋರಿಸ್ತೀನಿ. ಗಿಡನ ಮುಟ್ಟಲ್ಲ ನಾನಿವತ್ತು, ಹಾಗೆ ತೋರಿಸ್ತೀನಿ. ಇದರಲ್ಲಿ 2 ಗಿಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಇದಕ್ಕೆ ಶಕ್ತಿ ಇಲ್ಲದೆ ಇರೋ ಥರ ಇತ್ತು ಒಂದು ಗಿಡ, ಅದಕ್ಕೆ 2 ಸೇರಿ ಒಂದೇದರಲ್ಲೇ ಹಾಕಿದ್ದೀನಿ. ಇದು 2 ಗಿಡ, 2 ಸೇರಿ ಒಂದೇ ಪಾತಿನಲ್ಲಿ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಂದು ಮಲ್ಲಿಗೆ ಗಿಡ, ಆಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ. ಇದು ಏನು ಮಲ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಗಿಡ ಇದೆ ಗೈಸ್. ನಿಮಗೆ ಗಿಡ ತೋರ್ಸಕ್ಕೆ ಹೋಗಿ ನಾನು ಬಿದ್ದೆ. ಜಾರ್ ಬಿದ್ದೆ ಗಾಯ್ಸ್ ಈ ಕಲ್ಲುಗಳಲ್ಲಿ. ಇಲ್ಲೇ ಬಿದ್ದೆ. ಈ ಪಾಟೆಲ್ಲ ಬಿದ್ದೆ. ಬೆಳಗ್ಗೆ ಬೀಳಿಸ್ಬಿಟ್ಟಿದೆ ನನ್ನ. ಯಪ್ಪ, ಬ್ಯಾಗ್ ಕೂಡ ಅಲ್ಲೇ ಬಿದ್ದಿದೆ, ಎತ್ಕೊಂಡಿಲ್ಲ ಇನ್ನೂ ನಾನು. ನೋಡಿ ಹೆಂಗೆಲ್ಲ ಆಗಿದೆ. ಇಲ್ಲಿ ಮಾತ್ರ ಜೋರಾಗಿ ಏಟು ಬಿತ್ತು. ನೋಡೋಣ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಕಾಲು ಇಲ್ಲಿ ಸರಿಯಾಗಿ ಜಾಸ್ತಿ ಏಟು ಬಿತ್ತು. ನೋಡ್ತೀನಿ, ಮನೆಗೆ ಹೋಗಿ ನೋಡ್ತೀನಿ ಏನಾಗಿದೆ ಅಂತ. ಪಾಟ್ಗಳೆಲ್ಲ ಬಿದ್ದೋದು. ಈ ಪಾಟ್ ಮೇಲೆ ಬಿದ್ದೆ ನಾನು. ನೋಡಿ, ಚಿಕ್ಕ ಮಕ್ಕಳ ಥರ ಬಿದ್ದುಬಿಟ್ಟೆ. ಹಾಲಿಡೇ ಮಾಡಿದ್ದೀನಿ, ಮನೆಯಲ್ಲೇ ಇರ್ತೀನಿ. ನೋಡಿ, ಅಲ್ಲೆಲ್ಲ ಬಿದ್ದು ಎದ್ದು ಬನ್ನ. ಇನ್ನೂ ಉರಿತಾ ಇದೆ. ಇಲ್ಲಂತೂ ಕಾಲಂತೂ ಫುಲ್ಲು ಚರ್ಮ ಕಿತ್ತೋಗಿ ರಕ್ತ ಬಂದು ಊದ್ಕೊಂಡ್ಬಿಟ್ಟಿದೆ ಗೈಸ್. ನಡೆಯೋಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಾಯಿದೆ. ಎಷ್ಟು ದಪ್ಪ ಊತ ಬಂದಿದೆ ಗೊತ್ತಾ? ನಾಳೆ ಅಷ್ಟೊತ್ತಿಗೆ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ರತ್ತೆ ಅಂದ್ಕೊತೀನಿ. ಇವತ್ತು ನಾನು ಹಾಲಿಡೇ ಮಾಡಿದ್ದೀನಿ, ಮನೆಯಲ್ಲೇ ಇರ್ತೀನಿ. ನಾನಿವತ್ತು ತುಂಬ ದಪ್ಪಕ್ಕಿರೋವಂಥದ್ದು ಶರ್ಟ್ ಹಾಕ್ಕೊಂಡಿದ್ದೀನಿ. ಪಿರಿಯಡ್ಸ್ ಇರೋದ್ರಿಂದ ನಾನು ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಇರ್ತೀನಿ. ತಲೆ ಚಕ್ಕರು, ವಾಮಿಂಟು, ಸುಸ್ತಾಗೋದು, ಕಣ್ಣು ಕಾಣಿಸ್ದಿರ ಆಗೋದು ಎಲ್ಲನೂ ಆಗುತ್ತೆ ನನಗೆ. ಏನೂ ತಿನ್ನೋಕ್ಕೆ ಇಷ್ಟ ಇರೋದಿಲ್ಲ. ಮತ್ತು ಕೈ ಕಾಲೆಲ್ಲ ಫುಲ್ಲು ನಡ್ಕ ಬರೋದು, ಸ್ವೆಟ್ ಆಗೋದು, ತಲೆ ಸುತ್ತಿ ಎಲ್ಲಂದರೆ ಅಲ್ಲಿ ಬಿದ್ದೋಗೋದು, ಹಾಗೆಲ್ಲ ಆಗುತ್ತೆ. ಹಾಗಾಗಿ ನಾನು ಇವತ್ತು ಎಲ್ಲೂ ಹೋಗಲ್ಲ. ಬೆಳಗ್ಗೆ ಬಿದ್ದಿದ್ದೂ ಸಹ ನಾನು ತಲೆ ಸುತ್ತು ಬಂದು ನಾನು ಅಲ್ಲಿ ಬಿದ್ದಿದ್ದು. ಪಿರಿಯಡ್ಸ್ ಇರೋವಾಗ ನನಗೆ ತಲೆ ಸುತ್ತು ಬರುತ್ತೆ. ಅಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೇರೆ ಯಾರೋ ಸ್ನಾನ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿ ಹಾಕ್ಕೊಂಡಿದ್ದೀನಿ.
ನನಗೆ ತುಂಬ ಕೈಕಾಲು ಸೊಂಟ ಹೊಟ್ಟೆ ಎಲ್ಲ ತುಂಬ ಅಂದರೆ ತುಂಬ ನೋವ್ತಿದೆ. ಹಾಗಾಗಿ ನನಗಿವಾಗ ಎಷ್ಟೇ ಬಿಸಿ ಹಾಕ್ಕೊಂಡ್ರೂ ಅದು ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗಾಗಿ ತುಂಬ ತುಂಬ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ತಲೆ ಆರಿಸ್ಕೊತೀನಿ. ತಲೆ ಹಾರಿಸ್ಕೊಳ್ಳೋಕ್ಕೆ ಇನ್ನು ಬಿಸಿಲಿಗೆ ಹೋದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಹೇರ್ ಡ್ರೈ ಮಾಡ್ಕೊಂಡು ಬಿಡ್ತೀನಿ. ಹೇರ್ ಡ್ರೈಯರಲ್ಲಿ ಹೇರ್ ಡ್ರೈ ಮಾಡ್ಕೊಂಡು ಬಿಡ್ತೀನಿ ಗಾಯ್ಸ್. ಪ್ಲೇಸ್ ನಂದೇ ಗಾಯ್ಸ್, ಈ ಜಾಗ ನಂದೇ. ಯಾರಿಗೂ ಕೂರಕ್ಕೆ ಬಿಡಲ್ಲ ಇಲ್ಲಿ ನಾನೇ ಇರ್ತೀನಿ. ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಇರೋಕ್ಕೆ ಬಿಡೋದಿಲ್ಲ. ಬನ್ನಿ ಗಾಯ್ಸ್. ಏನು ವಾಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂದಿರ ಇರೋಕ್ಕಾಗತ್ತಾ? ವಾಮೆಂಟ್ ಆದ್ರೂ ಆಗಲಿ, ತಿಂತೀನಿ ಏನಾದರೂ. ಮತ್ತೆ ಇನ್ನೊಂದು ಸರ್ತಿ ತಲೆ ಸುತ್ತು ಬಂದು ಬೀಳೋಕ್ಕೂ ಮೊದಲೇ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡು ಬಿಡ್ತೀನಿ. ಈ ಪ್ರೆಸೆಂಟ್ ನನ್ನ ಕೇರ್ ಮಾಡೋಕ್ಕೆ ಯಾರೂ ಇಲ್ಲ. ಆಯಿತಾ? ನಾನೇ ಮಾಡಬೇಕು, ನಾನೇ ತಿನ್ನಬೇಕು, ನನ್ನನ್ನು ನಾನೇ ಕೇರ್ ಮಾಡ್ಕೊಳ್ಬೇಕು. ಇವಾಗ ನನ್ನ ಬಗ್ಗೆ ನಾನೇ ಎಲ್ಲನೂ ನೋಡ್ಕೊಳ್ಬೇಕು. ಹಾಗಾಗಿ ಏನು ಮಾಡಿ ತಿನ್ನೋದು? ಚಪಾತಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಚಪಾತಿ ಮಾಡಿಕೊಂಡು ತಿಂದ್ಬಿಟ್ಟು ವಾಂತಿ ಏನಾದರೂ ಬಂದರೆ ವಾಂತಿ ಮಾಡ್ತೀನಿ. ತಲೆ ಸುತ್ತೇನಾದರೂ ಬಂದರೆ ಎದ್ದೇಳ್ತೀನಿ. ಎಷ್ಟೊತ್ತಿಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಇಲ್ಲಿ ಯಾರೂ ಇರೋದಿಲ್ಲ ನನ್ನ ನೆಬ್ಸೋದಕ್ಕೆ. ಹಾಗಾಗಿ ನಾನು ಹಾಲಿಡೇ ಮಾಡಿರೋ ರೀಸನ್ ಇದೇನೆ. ಏನಕ್ಕೆ ಅಂತ ನಿಮಗೆ ಅರ್ಥ ಆಗಿರುತ್ತೆ ಇವಾಗ. ಅಲ್ಲಿ ನಾವು ಇವಾಗ ಎಲ್ಲೋ ಜಾಬ್ಗೆ ಹೋಗಿರ್ತೀವಿ. ಅಲ್ಲಿ ತಲೆ ಸುತ್ತು ಬಂದು ಬಿದ್ದರೆ ಯಾರು ಬಂದು ನೋಡ್ತಾರೆ? ಅದೊಂದು ಅವಮಾನ ಅಲ್ವಾ? ಒಂಥರ ವಿಚಿತ್ರ ಅನಿಸುತ್ತೆ. ಎಲ್ಲರೂ ಒಂದೇ ಥರ ಇರೋದಿಲ್ವಲ್ಲ, ಬೇರೆ ಬೇರೆ ಥರ ಎಲ್ಲ ತಿಳ್ಕೊಳೋದು, ಕೆಟ್ಟದಾಗಿ ಮಾತಾಡೋದು, ಹಾಗೆಲ್ಲ ಮಾಡ್ತಾರೆ. ಹಾಗಾಗಿ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಹೆಲ್ತ್ ನಮಗೆ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ನಾನು ಹಾಲಿಡೇ ಮಾಡಿಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಿದ್ದೆ ಮಾಡಿ ಎದ್ದೇಳ್ತೀನಿ. ಎದ್ದ ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ನನ್ನ ಬ್ರೇಕ್ಫಾಸ್ಟ್ 1 ಚಪಾತಿ, ಗ್ರೀನ್ ಚಿಲ್ಲಿ ಸಾಸ್, ಬಿಸಿ ನೀರು. ನೀವು ಯಾವತ್ತಾದರೂ ಗ್ರೀನ್ ಚಿಲ್ಲಿ ಸಾಸಲ್ಲಿ ಚಪಾತಿ ತಿಂದಿದ್ದೀರಾ? ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಗೈಸ್, ಖಾರವಾಗಿ ಸ್ಪೈಸಿಯಾಗಿ, ಸ್ಪೈಸಿ ಇಷ್ಟಪಡೋರು ತಿನ್ಬೋದು. ನಂತರ ನಾನು ತಿಂದಾಯಿತು ಬ್ರೇಕ್ಫಾಸ್ಟು. ತಿಂದು ಇವಾಗ ಮಲಗಕ್ಕೆ ರೆಡಿ ಆಗಿದ್ದೀನಿ. ಟೈಮ್ ಮಾರ್ನಿಂಗ್ 9:26 ಟೈಮ್. ಇಷ್ಟು ಬೇಗ ನಿದ್ದೆ ಬರುತ್ತಾ? ನಿಜ, ನನಗೆ ಬರುತ್ತೆ ಇವಾಗ. ಗುಡ್ ನೈಟ್ ಎಲ್ರಿಗೂ. ನೋಡಿ, ಮಲಗಕ್ಕೆ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ನಾನು. ಚಾಕ್ಲೇಟು ಇದೆ ನನಗೆ ಇವತ್ತು. ಬೆಚ್ಚಕ್ಕಿರೋಕ್ಕೆ ಬೆಡ್ಶೀಟನ್ನು ಎತ್ಕೊಂಡು ಬಂದಿದ್ದೀನಿ. ಹೇಳ್ತೀನಿ ಯಾಕೆ ಅಂತ. ಏನು ಗೊತ್ತಾ ಗೈಸ್, ಪೀರಿಯಡ್ಸ್ ಆದವಾಗ ಎಲ್ಲ ಹುಡುಗಿರ್ಗೂ ಒಂದೇ ಥರ ಇರೋದಿಲ್ಲ. ನಾನು ಹೇಳಿದ್ನಲ್ವ ನನ್ನ ಪ್ರಾಬ್ಲಮ್ ಏನು ಅಂತ. ಅದಕ್ಕೆ ನಾನು ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ದೀನಿ, ಹೊರಗಡೆ ಎಲ್ಲ ಹೋಗಲ್ಲ. ಮತ್ತು ನನಗೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಚಳಿ ಆಗುತ್ತೆ, ಮತ್ತು ತುಂಬ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಹಾಗಾಗಿ ನಾನು ಚಾಕ್ಲೇಟ್ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಯಾವುದಂದರೆ ಅದು ತಿನ್ನಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ.
ಹಾಗಾಗಿ ಸ್ವಲ್ಪ ಡಾರ್ಕ್ ಅಂದರೆ ಇದು ಡಾರ್ಕ್ ಚಾಕ್ಲೇಟನ್ನೇ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತ. ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಮಸಲ್ ಕ್ರ್ಯಾಂಪ್ ಜಾಸ್ತಿ ಅಂದರೆ ಜಾಸ್ತಿ ಇದೆ, ಮತ್ತು ಹೆವಿ ಹೊರಗಡೆ ಹೋದರೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಮನೆಯಲ್ಲಿದ್ದರೆ ನನಗೆ ಇದೆಲ್ಲನೂ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನಾನು ಹಾಲಿಡೇ ತೊಗೊಂಡಿರೋದು. ತುಂಬ ಜನ ಇದನ್ನು ಫೇಸ್ ಮಾಡ್ತಿದ್ದಾರೆ, ಪ್ರತಿಯೊಂದು ಹೆಣ್ಣು ಇದನ್ನು ಫೇಸ್ ಮಾಡುತ್ತೆ. ಎಷ್ಟು ಟಫ್ ಆಗಿರುತ್ತೆ ಈ ಸಿಚುವೇಶನ್ ಅಂತಂದರೆ ಅಷ್ಟು ಕಷ್ಟವಾಗಿರುತ್ತೆ. ನೋಡಿ ಇವಾಗ ನನಗೆ ಏನಾಗ್ತಿದೆ ಗೊತ್ತಾ, ತಲೆ ಚಕ್ಕರ್ ಬರ್ತಾ ಇದೆ. ಏನಾಗುತ್ತೆ ಅಂತಂದರೆ ನಾವೇನಾದರೂ ವರ್ಕೌಟ್ ಮಾಡುವಾಗ ತಲೆನಲ್ಲಿರೋ ಬ್ಲಡ್ ಎಲ್ಲ ಬಾಡಿಗೆ ಬಂದುಬಿಟ್ರೆ ನಮಗೆ ಏನು ಕಾಣಿಸಿರೋ ಹೆಂಗೆ ಬ್ಲ್ಯಾಂಕ್ ಆಗುತ್ತೆ, ಹಂಗೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟು ಫುಲ್ಲು ಬೆವ್ರು ಬಂದುಬಿಡುತ್ತೆ. ಮತ್ತು ತಲೆ ತಿರುಗಿ ಎಲ್ಲಂದ್ರೆ ಅಲ್ಲಿ ಬಿದ್ದೋಗೋದು, ಮತ್ತು ವಾಮಿಟ್ ಬೇರೆ ಆಗ್ತಿರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಪಿರಿಯಡ್ಸ್ ಇರುವಾಗ ಹುಡುಗಿರು ಮೊಸರು ಮತ್ತು ಹಾಲು ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗಬೇಡಿ. ಹಾಲಿನ ಐಟಮ್ಸ್, ಹಾಲಿನಿಂದ ಮಾಡಿರೋಂಥ ಪದಾರ್ಥಗಳು ಏನು ತಿನ್ನಕ್ಕೆ ಹೋಗಬೇಡಿ. ನಾನಂತೂ ಮಲ್ಕೊಂಡು ರೆಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಗಾಯ್ಸ್. ಅಲಾರಾಮ್ ಇಟ್ಕೊಂಡು ಮಲ್ಕೊತೀನಿ. ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ ನನಗೆ ಗೊತ್ತಿಲ್ಲ. ಎಚ್ಚರ ಆದವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಇವಾಗ ಗುಡ್ ನೈಟ್. ಲೈಟೆಲ್ಲ ಆಫ್ ಮಾಡಿ ಬರ್ತೀನಿ. ಲೈಟ್ ಆಫ್ ಮಾಡಿ ಬರ್ತೀನಿ ರೀ. ಇಲ್ಲಿ ಕೂತ್ಕೊಂಡೇ ಲೈಟ್ ಆಫ್ ಮಾಡ್ತೀನಿ ನಾನು. ನಾನು ನಗ್ನಗ್ತಾ ಮಾತಾಡ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಏನು ಇಷ್ಟ ಆ್ಯಕ್ಟಿವ್ ಆಗಿದ್ದಾರೆ, ಏನು ಇರೋದಿಲ್ಲ ಇವ್ರಿಗೆ ಸುಮ್ಮನೆ ಅಂತ ಅನ್ಕೋಬೇಡಿ. ನನಗೆ ಎಷ್ಟು ಪೇಯ್ನ್ ಇದೆ ಅಂತ ನಾನು ಹೇಳೋಕ್ಕಾಗ್ತಿಲ್ಲ ಅಷ್ಟೇ, ಅಷ್ಟು ಪೇಯ್ನ್ ಇದೆ. ಮಸಾಜರ್ ತೊಗೊಂಡು ಬಂದಿದ್ದೀನಿ, ನೋವು ಬಂದವಾಗೆಲ್ಲ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಎಲ್ಲ ಕಡೆ ಎಲ್ಲೆಲ್ಲಿ ನೋವುತ್ತೆ ಅಲ್ಲೆಲ್ಲ ಹೊಟ್ಟೆಗೆ, ಸೊಂಟಗೆ, ಕಾಲಿಗೆ ಎಲ್ಲನೂ. ಈಗಲೇ ಕಾಲುಗಳು ಒಂಥರ ನೋವ್ತಿದೆ ಗೈಸ್, ಹೆಂಗೆ ನೋವ್ತಿದೆ. ಈ ನೋವು ಇದು ಇಷ್ಟಿಗೇನೆ ಅಲ್ಲ, ಇನ್ನೂ ಹೆವಿ ಆಗುತ್ತೆ. ಸಂಜೆ ಅಷ್ಟೊತ್ತಿಗೆ ನನ್ನನ್ನು ನೋಡ್ಬೇಕು ನೀವು, ನಾನು ಯಾವ ಸ್ಥಿತಿ ತಲುಪಿರ್ತೀನಿ ಅಂತ ನೀವು ನೋಡಬೇಕು. ನನ್ನ ಆ ಗತಿ ಆಗಿರ್ತೀನಿ ನಾನು. ಎಲ್ಲ ರೆಡಿ ಆಗಿದೆ. ನಾನಂತೂ ಇವಾಗ ರೆಸ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಮಲ್ಕೊಂಡು ಬಿಡ್ತೀನಿ. ಎಚ್ಚರ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋಗ್ಬಿಡಿ, ಇರಿ. ನಿಮಗೆ ಅನ್ನಿಸ್ಬೋದು ಇಷ್ಟೆಲ್ಲ ನೋವು ಇಟ್ಕೊಂಡು ಇಷ್ಟೆಲ್ಲ ಒದ್ದಾಡ್ಕೊಂಡು ಯಾಕೆ ಮನೆಯಲ್ಲಿರಬೇಕು, ಡಾಕ್ಟರ್ ಹತ್ರ ಹೋಗ್ಬೋದಲ್ವಾ ಅಂತ. ಡಾಕ್ಟರ್ ಹತ್ರ ಹೋದರೆ ಅವರೊಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರೆ, ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದರಿಂದ ನನಗೆ ಏನು ಯೂಸ್ ಇಲ್ಲ. ಅದರಿಂದ ನನಗೆ ಇನ್ನೂ ಬ್ಲೀಡಿಂಗ್ ಸ್ಟಾಪ್ ಆಗಿ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ನನಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾನು ಯಾವುದೇ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಯಾರೇ ಅಷ್ಟೇ, ಹೆವಿ ಪೇಯ್ನ್ ಇದ್ದರೆ, ಪೇಯ್ನೇ ತಡೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಪೇಯ್ನ್ ತಡೆಯೋಷ್ಟು ಶಕ್ತಿ ನಮಗಿಲ್ಲ ಅನ್ನೋರು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ಸನ್ನು ಸಹ ಅಷ್ಟೊಂದು ಸೇಫ್ ಅಲ್ಲ. ಆ ಟ್ಯಾಬ್ಲೆಟ್ಸಿಂದನೂ ಮುಂದೊಂದು ದಿನ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬೇರೆ ಬೇರೆ ಥರದ್ದೆಲ್ಲನೂ ಬರಬಹುದು. ಹಾಗಾಗಿ ಯಾವುದೇ ಥರದ ಟ್ಯಾಬ್ಲೆಟ್ಸ್ ನಾನು ಯೂಸ್ ಮಾಡಲ್ಲ. ಹಾಗಾಗಿ ಏನೇ ನೋವಿದ್ರೂ ಸಹ ನಾನೇ ಅನುಭವಿಸ್ಕೊಂಡು ಇರ್ತೀನಿ. ಈಗ ಟೈಮ್ 12:28 ಆಗಿದೆ. ಈಗ ಎದ್ದೆ ನಾನು. ಫುಲ್ಲು ನಿದ್ದೆ, ಅಂದರೆ ನಿದ್ದೆ ಮಾಡಿದ್ಮೇಲೆ ಪೇಯ್ನ್ ಗೊತ್ತಾಗಲ್ಲ, ಹಾಗಾಗಿ ಮಲ್ಗೋದು. ಚಾಕ್ಲೇಟ್ ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡು ಅದು ಫುಲ್ಲು ಬಿಸಿಗೆ ಮೆಲ್ಟ್ ಆಗಿಬಿಟ್ಟಿದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು 1 ಗಂಟೆಗೆ ಎದ್ದಿದ್ದು. ಈ ಟೈಮಲ್ಲಿ ಎಲ್ರಿಗೂ ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗ್ಗೆ ನನ್ನ ಬೀಳಿಸ್ತಲ್ವ ಗಾಯ್ಸ್, ಆ ಪ್ಲೇಸ್ ನೋಡೋಕೆ ಹೋಗ್ತಿದ್ದೀನಿ. ಹೆಂಗೆ ಬಿದ್ದೆ ಬೆಳಗ್ಗೆ ಅಂತ ನೋಡೋಕೆ ಹೋಗ್ತಿದ್ದೀನಿ.
ಮಳೆ ಬರ್ತಿದೆ ಆ್ಯಕ್ಚುಲಿ ಇವಾಗ. ಮಳೆ ಬರ್ತಿದೆ, ಬಿಸಿಲು ಇದೆ, ಮಳೆ ಬರ್ತಿದೆ. ಇಲ್ಲೇ ಗಾಯ್ಸ್ ಬಿದ್ದಿದ್ದು ನಾನು, ಈ ಕಲ್ಲುಗಳಲ್ಲಿ ಬಿದ್ದಿದ್ದು. ಆ ಪಾಟು ಸಹ ಎತ್ತಿಡಲಿಲ್ಲ, ಅದು ಹಾಗೇನೆ ಬಿಟ್ಟು ಹೋದೆ ನಾನು. ನನಗೆ ಎತ್ತೋ ಅಷ್ಟು ಏನು ಎನರ್ಜಿ ಇರಲಿಲ್ಲ ಮಾರ್ನಿಂಗ್, ಹಾಗಾಗಿ ಹಂಗೆ ಬಿಟ್ಟು ಹೊರಟೋದೆ ನಾನು ನಿಮಗೆ ಗಿಡ ತೋರ್ಸೋಕ್ಕೆ ಅಂತ ಹೇಳಿ ಬಂದು ಬಿದ್ದೆ. ಇವತ್ತು ನಮ್ಮ ಗಿಡದಲ್ಲೆಲ್ಲ ಹಾಗೆ ಇದೆ ಹೂವು. ಬನ್ನಿ ಹೋಗೋಣ, ಯಾಕೆ ಸುಮ್ಮನೆ. ಹನಿ ಬೇರೆ ಬೀಳ್ತಿದೆ, ಮಳೆ ಹನಿಗಳು. ಮಧ್ಯಾಹ್ನ ನಾನು ಏನು ತಿಂತಾಯಿದ್ದೀನಿ ಗೊತ್ತಾ? ಮ್ಯಾಂಗೋಸ್ ಮತ್ತು ಚಾಕ್ಲೇಟ್ ಕೆಳಗಡೆ ಹಾಕ್ಕೊಂಡು ಫುಲ್ ಎಲ್ಲ ಮೆಲ್ಟಾಗಿ ಹೋಗಿದೆ. ಫ್ರಿಜ್ಜಲ್ಲಿ ಇಡೋಣ ಅಂತಂದರೆ ಕರೆಂಟ್ ಇಲ್ಲ, ಹಾಗಾಗಿ ಇದನ್ನೇ ತಿಂತಾಯಿದ್ದೀನಿ. ಮ್ಯಾಂಗೋ ಮತ್ತು ಚಾಕ್ಲೇಟ್ ತಿಂತಾಯಿದ್ದೀನಿ. ಯಾಕೆ ಅಂತಂದರೆ ಊಟ ಮಾಡಿ ವಾಂತಿ ಮಾಡಿ ಹೊಟ್ಟೆ ಎಲ್ಲ ನೋವುತ್ತೆ, ಅದಕ್ಕೆ. ಇದು ಇನ್ನು ಸ್ವಲ್ಪ ಹೊತ್ತಿಗೆ ಕತ್ಲಾಗ್ಬಿಡತ್ತಲ್ವಾ, ಹಾಗಾಗಿ ಟೆರೆಸ್ ಮೇಲೆ ಹೋಗ್ತಿದ್ದೀನಿ ವಾಕ್ ಮಾಡೋಣ ಅಂತ. ಟೈಮ್ 5:30. ಚಾಕ್ಲೇಟು ಮ್ಯಾಂಗೋ ತಿಂದಮೇಲೆ ಸ್ವಲ್ಪ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗಿಬಿಟ್ಟಿದೆ. ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡಿಕೊಂಡು 2 ರೀಲ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಒಂದೇ ಜಾಗದಲ್ಲೇ ಮಲ್ಕೊಂಡಿದ್ರೂ ಕಷ್ಟ ಅಲ್ವಾ? 2 ಸಲ ನಿದ್ದೆ ಮಾಡಿದ್ದೀನಿ ನಾನು. ಮ್ಯಾಂಗೋ ತಿಂದುಬಿಟ್ಟು ನಿದ್ದೆ ಮಾಡಿ ಬೋರಾಗಿ ಮತ್ತೆ ನಾನು ಟೆರೆಸ್ ಮೇಲೆ ಬಂದಿದ್ದು. ಸುಮ್ಮನೆ ಓಡಾಡಿಕೊಂಡು ಮೈಂಡೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಟೈಮ್ 6:30. ಇಲ್ಲಿ ನಾನು ಜೀರಾ ವಾಟರ್ ಇಟ್ಟಿದ್ದೀನಿ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸ್ನಾನ ಮಾಡೋ ಅಷ್ಟು ಸ್ಟ್ಯಾಮಿನಾ ಸ್ಟ್ರೆಂತ್ ಇಲ್ಲ. ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ ಅನ್ನೋಷ್ಟೊತ್ತಿಗೆ ಇದು ಬಿಸಿ ಆಗಲಿ. ಇದು ಆಗಲೇ ಮಾಡಿದ್ದು, 5:30ನಲ್ಲಿ ಮಾಡಿದ್ದು. ಈಗ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನಾದರೂ ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ನನಗೆ ನಿಜ ಆಗೋದಿಲ್ಲ. ಲೈಟಾಗಾದ್ರೂ ಇರಬೇಕು. ಅದೆಷ್ಟೊಂದು ಕ್ರೇಜಿ ಅಂದರೆ ನಾನು ಅಷ್ಟು ಕ್ರೇಜಿ ಲಿಪ್ಸ್ಟಿಕ್ಗೆ. ಲಿಪ್ಸ್ಟಿಕ್ ಇಲ್ಲಾಂದರೆ ಇರಲ್ಲ. ಜೀರಾ ವಾಟರ್ ಕುಡಿತಾ ಇದ್ದೀನಿ. ಜೀರಾ ವಾಟರ್ಗೆ ಬೇಕಿದ್ದರೆ ನೀವು ನಿಂಬೆ ಹಣ್ಣು ರಸನೂ ಹಿಂಡ್ಕೋಬೋದು, ಒಂಚೂರು ಬೆಲ್ಲನೂ ಹಾಕ್ಕೋಬೋದು. ಇಲ್ಲಿ ನಾನು ಎರಡೂ ಹಾಕಿಲ್ಲ, ಬರೀ ಜೀರಾ ಮಾತ್ರ ಹಾಕಿ ಕುದಿಸಿದ್ದೀನಿ. ಬೆಲ್ಲ ಏನೂ ಹಾಕ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಒಗರಾಗಿರುತ್ತೆ, ಕುಡಿಯೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಕುಡಿಬೋದು. ಯಾಕೆ ಅಂತಂದರೆ ಇಷ್ಟು ದಿನ ನಾನು ಏನೇನು ತಿನ್ನಬಾರ್ದು ಎಲ್ಲ ತಿಂದಿದ್ದೀನಿ. ಸ್ವೀಟ್ಸು, ಮ್ಯಾಂಗೋ, ಬಿರಿಯಾನಿ, ಚಿಕನ್ನು, ಅದು ಇದು ಎಲ್ಲನೂ. ಹಾಗಾಗಿ ನನ್ನ ವೆಯ್ಟ್ 7 kg ಗೇನ್ ಆಗಿದ್ದೀನಿ. ಹಾಗಾಗಿ ಇವಾಗ ಮತ್ತೆ ನಾನು 7 kg ರಿಡ್ಯೂಸ್ ಮಾಡಬೇಕು.
ಹಾಗಾಗಿ ಇವತ್ತಿಂದ ಫುಲ್ ಡಯಟ್. ಅಲ್ಲಿ ಅನ್ನಕ್ಕಿಟ್ಟಿದ್ದೀನಿ, ಇಲ್ಲಿ ರಸ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ರಸ ಮಾಡ್ತಾಯಿದ್ದೀನಿ, ತಿಂದ್ಬಿಟ್ಟು ಮಲ್ಕೊಳ್ಳೋದು. ಆಮೇಲೆ ಎಲ್ರಿಗೂ ಒಂದು ಕ್ವಶನ್ ಕಾಡಬಹುದು, ಇವರೇನು ಪ್ರತಿ ತಿಂಗಳು ಇವರು ಹಾಲಿಡೇ ಮಾಡ್ತಾರ ಅಂತ. ಇಲ್ಲ, ಖಂಡಿತ ನಾನು ಪ್ರತಿ ತಿಂಗಳು ಹಾಲಿಡೇ ಮಾಡಲ್ಲ. ನನಗೆ ಸಿಮ್ಟಮ್ಸ್ ಗೊತ್ತಾಗುತ್ತೆ, ಈ ಮಂತ್ ಏನಾಗುತ್ತೆ, ನೆಕ್ಸ್ಟ್ ಮಂತ್ ಏನಾಗುತ್ತೆ ಅಂತ ನನಗೆ ನನ್ನ ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ. ನನಗೆ ಯಾವಾಗ ನನಗೆ ವಾಮಿಂಟು ಮತ್ತು ತಲೆ ಸುತ್ತೋದು ಬರುತ್ತೋ ಪೀರಿಯಡ್ಸ್ ಆದವಾಗ, ಆವಾಗ ಮಾತ್ರ ಅಷ್ಟೇ ಹಾಲಿಡೇ ತಗೊಳ್ಳೋದು. ಪ್ರತಿ ಸರ್ತಿನೂ ನಾನು ಹಾಲಿಡೇ ತಗೊಳೋದಿಲ್ಲ. ಇನ್ನೊಂದೇನಪ್ಪ, ನನ್ನ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಏನಿದೆ ಅಂತಂದರೆ, ನನಗೆ ವಾಮಿಂಟ್ ಬರುತ್ತೆ, ತಲೆ ಸುತ್ತು ಬರುತ್ತೆ, ಸೀನ್ ಬರುತ್ತೆ, ಕೈ ಕಾಲು ಸೊಂಟ ಫುಲ್ಲು ನೋವು ಬರುತ್ತೆ, ಫುಲ್ಲು ನರ್ವಸ್ ಆಗ್ತಿರ್ತೀನಿ, ಗೊತ್ತಿಲ್ದಿರೇ ಮತ್ತೆ ಕೋಪ ಮಾಡ್ಕೊತಾ ಇರ್ತೀನಿ, ಗೊತ್ತಿಲ್ದಿರೇ ಅಳ್ತಾ ಇರ್ತೀನಿ, ನನಗೆ ಏನೇನೋ ಆಗ್ಬಿಡತ್ತೆ. ಹಾಗಾಗಿ ಆ ಥರ ಸಿಚುವೇಶನ್ ಬಂದವಾಗ ಅಷ್ಟೇ ನಾನು ಹಾಲಿಡೇ ಮಾಡ್ತೀನಿ. ಲೇಡೀಸ್ಗೆ ಗೊತ್ತಾಗತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ನಾನು ಹಾಲಿಡೇ ಮಾಡ್ಕೊತೀನಿ. ಇಂಥ ಸಿಚುವೇಶನಲ್ಲಿ ನಿಮ್ಗೆಲ್ರಿಗೂ ಪ್ಯಾಂಪರ್ ಮಾಡೋಕ್ಕೆ ಯಾರಾದರೂ ಇರ್ತಾರೆ ನಿಮಗೆ, ಬಟ್ ನನಗೆ ಯಾರೂ ಇರೋದಿಲ್ಲ. ನನಗೆ ನಾನೇ ಸಮಾಧಾನ, ನನಗೆ ನಾನೇ ಎಲ್ಲ, ನನಗೆ ನಾನೇ ಮೋಟಿವೇಶನ್. ಸೊ ಹೊರ್ಗಡೆ ಹೋಗಿ ಹಾಗೆಲ್ಲ ಸಿಚುವೇಶನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಾಲಿಡೇ ತೊಗೊಂಡು ರೆಸ್ಟ್ ಮಾಡಿದ್ದಷ್ಟೇ. ಬನ್ನಿ ರಸ ಮಾಡಿ ಬಿಸಿ ಬಿಸಿ ಊಟ ತಿನ್ನೋಣ. ರಸ ಕುದಿ ಬರ್ತಾ ಇದೆ. ಈಗ ವಿಜಿಲ್ ಹೊಡೆಯುತ್ತೆ ಅನ್ನೋದು. ಇದು ಕುದಿ ಬರಲಿ, ಅದು ವಿಜಿಲ್ ಬರಲಿ. ರಸ ಮಾಡಿದ್ದೀನಿ ಇವತ್ತು. ರಸ ಸಾರು ಅನ್ನ ಲೈಟ್ ಫುಡ್ ಮಾಡ್ಕೊಂಡಿದ್ದೀನಿ ರಾತ್ರಿಗೆ. ಹಾಗಾಗಿ ನಾನು ಇವತ್ತು ರಸಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಸ್ಪೈಸಿಯಾಗಿರಲಿ ಅಂತ ಹೇಳಿ. ಹೊರಗಡೆ ಮಳೆ ಬರ್ತಿದೆ, ಆಚೆ ಮಳೆ ಬರ್ತಿದೆ, ವೆದರ್ ಎಲ್ಲ ಸ್ವಲ್ಪ ಕೂಲಾಗಿದೆ, ಗಾಳಿ ಜೋರಾಗಿ ಬೀಸ್ತಿದೆ. ಹಾಗಾಗಿ ಸ್ಪೈಸಿಯಾಗಿ ರಸ ಮಾಡ್ಕೊಂಡಿದ್ದೀನಿ. ಹಪ್ಪಳ ಏನು ಹಾಕ್ಕೊಳಲ್ಲ. ಹಪ್ಪಳ ತಿಂದ್ರೂ ಅದರಲ್ಲೂ ಕ್ಯಾಲೋರೀಸ್ ಇರುತ್ತೆ. ಹಪ್ಪಳ ತಿಂದ್ರೂ ಸಹ ವೆಯ್ಟ್ ಗೇಯ್ನ್ ಆಗ್ತಾರೆ. ಹಾಗಾಗಿ ಹಪ್ಪಳ ಕ್ಯಾನ್ಸಲ್. ಬರೀ ಅನ್ನ ಮತ್ತು ರಸ ಅಷ್ಟೇ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತೀನಿ ಇವತ್ತು. ಬೆಳಗ್ಗೆ ಮಲ್ಕೊಂಡ್ರೆ ಅಷ್ಟೊತ್ತು ಇವಾಗ ನಿದ್ದೆ ಬರುತ್ತೆ ಅಂತಂದರೆ ನಿಜ, ನನಗೆ ನಿದ್ದೆ ಬರುತ್ತೆ. ಯಾವಾಗಾದರೂ ಮಲ್ಕೊಂಡ್ಲಿ ನಿದ್ದೆ ಬರುತ್ತೆ ನನಗೆ. ಬನ್ನಿ ಆಚೆ ಕರ್ಕೊಂಡು ಹೋಗ್ತೀನಿ, ಮಳೆ ಬರ್ತಿದೆ, ತೋರಿಸ್ತೀನಿ. ಲೈಟಾಗಿ ಹನಿ ಬರ್ತಿದೆ ಇವಾಗ. ಜೋರು ಗಾಳಿ, ಲೈಟಾಗಿ ಹನಿಗಳು ಬರ್ತಾ ಇದೆ. ಮಲ್ಲಿಗೆ ಗಿಡದಲ್ಲಿ ಹೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಕಾಣಿಸ್ತಿದೆಯಲ್ವಾ? ನೋಡಿ ಎಷ್ಟೊಂದು ಹೂ ಬಂದಿದೆ. ಆ ಗಿಡದಲ್ಲೂ ಅಷ್ಟೇ ನೋಡಿ, ಅದರಲ್ಲೂ ಅಷ್ಟೇ ಹೂ, ಎಷ್ಟೊಂದು ಹೂ ಬಂದಿದೆ. ಬನ್ನಿ ಗಾಯ್ಸ್, ರಸ ಅನ್ನ ತಿಂದು ನಿದ್ದೆ ಮಾಡೋಣ. ಸಖತ್ತಾಗಿದೆ ಗಾಯ್ಸ್ ರಸ ಅನ್ನ. ನೀವು ಎಲ್ಲರೂ ಊಟ ಮಾಡಿ ನಿದ್ದೆ ಮಾಡಿ. ಯಾರು ಬರೀ ಹೊಟ್ಟೆನಲ್ಲಿ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ಬರೀ ಹೊಟ್ಟೆನಲ್ಲಿ ಏನಾದರೂ ನೀವು ನಿದ್ದೆ ಮಾಡೋಕ್ಕೆ ಹೋಗಿದ್ದೀರಾ ಅಂತಂದರೆ ನಿಮಗೆ ನಿದ್ದೆ ಬರಲ್ಲ. ನಿಮ್ಮ ಕೈಯಲ್ಲಿ ಏನಾಗುತ್ತೋ, ಏನು ತಿನ್ನೋಕ್ಕಾಗತ್ತೋ, ತರಕಾರಿ ತಿನ್ನೋಕ್ಕಾಗತ್ತೋ, ಈಗ ಫ್ರೂಟ್ಸ್ ತಿನ್ನೋಕ್ಕಾಗತ್ತೋ,
ಇಲ್ಲ ಊಟನೇ ಮಾಡ್ತಿರೋ, ಏನಾದರೂ ಒಂಚೂರಾದ್ರೂ ತಿಂದ್ಬಿಟ್ಟು ನಿದ್ದೆ ಮಾಡಿ. ಬರೀ ಹೊಟ್ಟೆನಲ್ಲಿ ಯಾರೂ ಮಲ್ಗಕ್ಕೆ ಹೋಗಬೇಡಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.